ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. ಆತ್ಮೀಯರೇ, ನಮ್ಮ ಹಿಂದೂ ಪತ್ರಿಕೆಯ ವರದಿಯಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ KPCCಯ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ ಹುಕ್ಕೇರಿಯಲ್ಲಿ. ಇದು ತಪ್ಪಿಲ್ಲ, ಯಾಕಂದ್ರೆ ರಾಜಕೀಯದಲ್ಲೇ ಅಧ್ಯಕ್ಷ ಆಗೋದು, ಅದ ನಂತರದಲ್ಲೇ ಮುಖ್ಯಮಂತ್ರಿ ಆಗೋದು, ಅದಂದ್ರೆ ಬೆಳೆದ ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ಎಲ್ಲರೂ ಒಬ್ಬರಿಂದ ಒಬ್ಬರಿಗೆ ಪ್ರತಿಯೊಬ್ಬರಿಗೂ ಆಸೆ ಇದ್ದಾರೆ. ನನಗೂ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಅದ. ಅಲ್ಲೇ ಮೋದಿ ಅವ್ರಿಗೇನು RSS ಅಂತ ದೊಡ್ಡ ಸಂಘಟನೆ ಸಿಕ್ತು, ಪ್ರಚಾರಕರಿದ್ದರು, ಆದರು, ಬೆಳೆದರು, ಆ ಸಿದ್ಧಾಂತದ ಪ್ರಕಾರ ನಡೆಯನ್ನು ಮುಂದುವರಿಸಿದರು. ಜೊತೆಗೆ ಚಾಕಚಕ್ಯತೆ, ಜನರು ಒಲಿಸ್ಕೊಳ್ಳುವಂಥ ಭಾಷಣ, ಜೊತೆಗೆ ದೊಡ್ಡ ಸಂಘಟನೆ ಇತ್ತು ಅವ್ರಿಗೆ. ಹೀಗಾಗಿ ಚಹಾ ಮಾರ್ತಿದ್ರು ಸಹ ಮಾರಿದರು, ಇಲ್ಲೋ ಅವ್ರಿಗೆ ಬಿಟ್ಟಂಥ ವಿಷಯ, ಮಾರ್ತಾಯಿದ್ರು ಸಹ ಪ್ರಧಾನಿ ಆದರು ಅನ್ನೋದು ಈಗಾಗಲೇ ಇತಿಹಾಸ. ಇಲ್ಲೂ ಅಷ್ಟ, ನಮ್ಮಲ್ಲಿ ಕರ್ನಾಟಕದಲ್ಲಿ ಈಗ ನಿಧಾನಕ್ಕೆ ಸಿದ್ದರಾಮಯ್ಯರ ಆಡಳಿತದ ಕೊನೆ ದಿನಗಳು ಬರಲಿಕ್ಕೆ ಅಂತ ಅನ್ನಿಸ್ತದೆ. 2.5 ವರ್ಷ ಆದಮೇಲೆ DK ಶಿವವರು ಅವ್ರನ್ನೇನು ಕೆಳಗಲಿಕ್ಕೆ ಹೋಗ್ಲಿಕ್ಕಿಲ್ಲ ಅನ್ನಿಸ್ತದೆ. ವಸ್ತುಸ್ಥಿತಿ ಮಾತಾಡ್ತಾ ಇದ್ದೀನಿ, ಕೆಲವು ಅನ್ನಿಸ್ತಾವ ಹಂಗೆ, ಸಿಕ್ಸ್ತ್ ಸೆನ್ಸ್ಗೆ ಹಂಗೆ ಹೇಳ್ತಾವೆ. ಇಲ್ಲ, ಅವರು ಈಗ 2028ರ ಮುಖ್ಯಮಂತ್ರಿ ಕಡೆ ಗುರಿ ಇಟ್ಟಿದ್ದಾರೆ ನಮ್ಮ DK ಶಿವಕುಮಾರ್ ಅವರು. ಅದೇ ರೀತಿಯಾಗಿ KPCC ಅಧ್ಯಕ್ಷ ಆದರೆ ಇನ್ನೂ ಸರಳ ಆಗ್ತದೆ ನನಗೆ, ನಾ ಮುಖ್ಯಮಂತ್ರಿ ಆಗೋದಕ್ಕಂತೇಳಿ ನಮ್ಮ ಸತೀಶ್ ಜಾರಕಿಹೊಳಿಗೂ ಅನಿಸಿದ ಕಾಣ್ತದೆ. ತಪ್ಪೇನಲ್ಲ, ಬೆಳೆದಾರೆ ಅವರು, ಹಿಂದೆ ಅನೇಕ ತೊಂದರೆಗಳನ್ನು ಅನುಭವಿಸಿದ್ದಾರೆ. ಇಬ್ಬರಲ್ಲೂ ತಪ್ಪುಗಳಿದ್ದಾವ, ಇಬ್ಬರಲ್ಲೂ ಒಪ್ಪುಗಳಿದ್ದಾವ. ದೋಷ ಇಲ್ಲದವ್ರು ಯಾರೂ ಇಲ್ಲ ಜಗತ್ತಿನಲ್ಲಿ. ನಾನು ಹಿಡ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ದೋಷ ಇರೋದನ್ನು, ದೋಷ ಇಲ್ಲದಂಥವ್ರು ಯಾರೂ ಇಲ್ಲ. ಇವನ್ ಗಾಂಧೀಜಿಯವ್ರ ಮೇಲೆ ದೋಷ ಹುಡುಕಾಡುವಂಥ ನಮ್ಮ RSS ಇದ್ದಾರೆ. ಒಬ್ಬ ಗಾಂಧಿ ಅನ್ನುವಂಥ ಮಹೋನ್ನತ ವ್ಯಕ್ತಿತ್ವಕ್ಕೆ ಸಹಿತ ನಾವು ಇವತ್ತು ಟೀಕಾ ಮಾಡ್ತಾ ಇರ್ತೀವಿ. ಅದೇ ಒಂದು ಬದಿಗೆ ಇಟ್ಟುಕೊಂಡ ಇವತ್ತು ಇವರಿಬ್ಬರ ಮಧ್ಯದಲ್ಲಿ ಕಾಂಪಿಟೇಷನ್ 2028ರಲ್ಲಿ ಸಪೋಸ್ ಕಾಂಗ್ರೆಸ್ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗ್ಬೋದು. ಇಬ್ಬರು ತಮ್ಮ ಲಿಮಿಟೇಷನ್ದಲ್ಲೇ ಪ್ರಯತ್ನ ಜೋರ್ದಾರ ನಡೆಸಿದ್ದಾರೆ. DK ಅವರಿಂದ ಒಂದು ಏನಪ್ಪ ಅಂದ್ರೆ ಪ್ರಬಲ ಸಮುದಾಯ ಕರ್ನಾಟಕದ್ದು ಒಕ್ಕಲಿಗ ಸಮುದಾಯ ಇದೆ, ಅಲ್ಲಿ ಕಾಂಪಿಟೇಷನ್ ಇರ್ಬೋದು HDK ಅವ್ರ ಜೊತೆಗೆ ಇನ್ನುಳಿದವ್ರಗಡೆ. ಇಲ್ಲೂ ಸಹಿತ ಇವ್ರ ಹಿಂದಿರುವಂಥ ಅಹಿಂದ ಸಂಘಟನೆ ಇವ್ರು ಮಾಡಿಕೊಂಡ್ರು. ಸಿದ್ದರಾಮಯ್ಯ ಬೆಂಬಲ, ಸಿದ್ದರಾಮಯ್ಯ ಜೊತೆಗೆ ಬೆಳೆದ್ರು, ಸಿದ್ದರಾಮಯ್ಯ ಇವ್ರನ್ನ ಬೆಳೆಸಿದರು. ಸಿದ್ದರಾಮಯ್ಯ ಇವರಿಗೆ ಆರ್ಥಿಕ ತೊಂದರೆ ಇತ್ತು, ಆ ಸಹಾಯ ಇವ್ರು ಮಾಡ್ಕೊಂಡು ಬಂದು ಒಬ್ರಿಗೊಬ್ಬರು ಸಹಕಾರ ಮಾಡ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ ಸತೀಶರ ಒಂದಿಷ್ಟು ಅವರಲ್ಲಿ ಇರುತ್ತಿರೋದು ಬುದ್ಧಿವಂತಿಕೆ, ಜೊತೆಗೆ ಸಂಯಮ, ಜೊತೆಗೆ ಮುಂದಾಲೋಚನೆ ಇಟ್ಕೊಂಡು ಸಾಧ್ಯಷ್ಟು ಕಡಿಮೆ ಮಾತಾಡಿ ಅಷ್ಟು ಸ್ಪಷ್ಟವಾಗಿ ಹೇಳುವಂಥ ಸ್ವಭಾವ. ಆದರೂ ಕೆಲವೊಮ್ಮೆ ಹಿಂದೂ ಶಬ್ದದ ಕುರಿತಾಗಿ ಅವರೇನೋ ಮಾತಾಡಲಿಕ್ಕೂ ಏನೋ ಆಗಿ ರಾಷ್ಟ್ರಮಟ್ಟ ಚರ್ಚೆ ಆಗಿದ್ದು ನಾವು ನೋಡಿದ್ವಿ. ಆ ವಿಷಯದಲ್ಲಿ ನಂತರದಲ್ಲಿ ಮೌನ ಆದರೂ ಅನ್ನೋದು ಸಹಿತ ಅಷ್ಟೇ ನಾವು ಇಲ್ಲಿ ನೆನಪಿಡಬೇಕಂತ ವಿಷಯ. ಅಂದ್ರೆ ಇಬ್ಬರಲ್ಲೂ ಸಮಾನ ಗುಣ ಏನಪ್ಪ ಅಂದರೆ DK ಅವರು ಮೂಲತಃ ಕಾಂಗ್ರೆಸ್ಸಿಗರು, ನಮ್ಮ ಸತೀಶ್ ಅವರು ದೇವೇಗೌಡರ ಜೊತೆ ಕೂಡ್ಕೊಂಡು ಸಿದ್ದರಾಮಯ್ಯ ಬೆನ್ನತ್ತೆ ಬಂದಂಥವ್ರು. ಇವರು ಸೆಕ್ಯುಲರ್ ಆಗಿ ಬೆಳೆದಂಥವ್ರು, ಅಹಿಂದ ಮೂವ್ಮೆಂಟ್ ಮಾಡ್ಕೊಂಡು ಬಂದಂಥವ್ರು. ಮತ್ತು ಇವರಿಗೆ ಈ ನಾಡಿನ ಪ್ರಬಲ ಸಮುದಾಯಗಳು ಆರ್ಥಿಕವಾಗಿ, ಜಾತಿ ದೃಷ್ಟಿಯಿಂದ ಇವರಿಗೆ ಸಪೋರ್ಟ್ ಮಾಡೋದು ಸಾಧ್ಯತೆಗಳು ಭಾಳ ಕಡಿಮೆ ಅನ್ನೋದು ಸ್ಪಷ್ಟದ. ಆದರೂ ಅವ್ರನ್ನೂ ವಿಶ್ವಾಸ ಗಳಿಸ್ಕೊಂಡ. ಉತ್ತರ ಕರ್ನಾಟಕದ ವಿಶೇಷ ಲಿಂಗಾಯತ್ ಲಾಬಿ ಪ್ರಬಲ ಇರೋದ್ರಿಂದ ಅವ್ರದ್ದು ವಿಶ್ವಾಸ ಗಳಿಸ್ಕೊಂಡ ಇವತ್ತೊಂದು ನಾಡಿನ ಪ್ರಬಲ ನಾಯಕರಲ್ಲಿ ನಾವು ಒಬ್ಬರಪ್ಪ ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯನ್ನಂತೂ ಈಗ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. DCC ಬ್ಯಾಂಕ್ ಮೋಸ್ಟ್ ಪ್ರಾಬಬ್ಲಿ ಅವರು ಹುಡುಗಿ ಬೀಳ್ತದೇನೋ ಅನ್ನುವಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ನೋಡೋಣ ಅದೇನೇನಾಗ್ತದೆ. ಈಗ ಮಾತ್ರ ನಾನು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಅನ್ನುವಂಥ ಮಾತಾಡಿದರೆ ನೆಕ್ಸ್ಟ್ ಅವ್ರು ಮುಖ್ಯಮಂತ್ರಿ ಗುರಿ ಅದ. ಇಬ್ಬರಲ್ಲೂ ಸಮಾನ ಗುಣಗಳು, ಸಮಾನ ದೋಷಗಳು ಇದ್ದಿದ್ದೇನು ಸುಳ್ಳಲ್ಲ. ಒಬ್ಬರು ಕಾಂಗ್ರೆಸ್ಸಿನ ಜಾತ್ಯತೀತದಿಂದ ಬೆಳೆದ್ರೆ, ಇನ್ನೊಬ್ಬರು ಜನತಾ ಪಕ್ಷದ ಜಾತ್ಯತೀತದಿಂದ, ಜೊತೆಗೆ ಸಿದ್ದರಾಮಯ್ಯರ ಸಹಕಾರದಿಂದ, ಸಹಾಯ ಮತ್ತು ಬೆಂಬಲದಿಂದ ಇವತ್ತು ಅಹಿಂದ ಲೀಡರ್ ಆಗಿಯೂ ನಡೆದಿದ್ದಾರೆ. ಹೀಗಾಗಿ ಇಬ್ಬರಿಗೂ ಸಮಾನ ಅವಕಾಶಗಳು ಇದ್ದಾವೆ. ಯಾರು ಬೇಕಾದ್ರೆ ಯಾವ ಬೇಕಾದಾಗ ಇನ್ನು ಬೇಕಾದ್ರೂ ಸಾಧಿಸ್ಬೋದು. ಮತ್ತು ಮೋಸ್ಟ್ ಪ್ರಾಬಬ್ಲಿ ಇಬ್ಬರಲ್ಲೂ RSS ಸೇರಬೇಕು, ಒಳಗೆ ಹೋಗಬೇಕು, ಮಾಡಬೇಕು, ಇಬ್ಬರಲ್ಲೂ ಇಲ್ಲ ಅನ್ನೋದು ಅವರ ಇವತ್ತಿನವರೆಗೆ ಇತಿಹಾಸದಿಂದ ನಾವು ಕಂಡುಕೊಳ್ತೀವಿ. ಆದರೂ ಅಧಿಕಾರಕ್ಕಾಗಿ ಯಾರು ಯಾವಾಗ ಎಲ್ಲಿ ಜಿಗಿತಾರೋ ಗೊತ್ತಿಲ್ಲ. ಈಗಾಗಲೇ ಅಂಥ ಅನೇಕ ರಿಪೋರ್ಟ್ಗಳು ಬಂದಿದ್ದಾವೆ. DK ಅವರು BJP ಹೋಗ್ತಾರೆ, ಸತೀಶ್ ಅವರು BJP ಹೋಗ್ತಾರೆ, ಹಾಗೆ ಹೀಗೆ. ಮತ್ತು ಕೆಲವೊಂದು ಮಂದಿ BJPಗರು ಆಗಿರ್ಬೋದು, ಕಾಂಗ್ರೆಸ್ಸಿಗರಾಗಿರ್ಬೋದು, ಪ್ರಚಾರವು ಅಪಪ್ರಚಾರ ಮಾಡ್ತಿರ್ತಾರೆ. ಅದೆಲ್ಲ ಬದಿಗಿಟ್ಟೆ ಒಂದು ವೇಳೆ ಇವರಿಬ್ಬರು
ಲೀಡರ್ಗಳಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಲಿ, ಯಾರಾದರೂ ಒಂದು ಇಟ್ಕೋಬೇಕಾಗ್ಯದ. ಯಾವುದೇ ಪ್ರಸಂಗದಲ್ಲಿ ಇಲ್ಲಿ ಜಾತ್ಯತೀತ ಉಳಿಬೇಕಾಗಿತ್ತು. ಈ ದೇಶಕ್ಕೆ ಒಂದಿಷ್ಟು ಬಿದ್ದ ಸಮುದಾಯಕ್ಕೆ ಮತ್ತು ಅದರಲ್ಲೂ ಕೆಳ ಸಮುದಾಯಕ್ಕೆ ಅನುಕೂಲ ಆಗಬೇಕಾಗಿದ್ರೆ ಇವರಿಬ್ಬರು ಕೂಡಿ ಹೋಗೋದು ಭವಿಷ್ಯದಲ್ಲಿ ಭಾಳ ಮುಖ್ಯದ. ಅಧಿಕಾರಕ್ಕಾಗಿ ಒಡಕಾಗ್ತದೆ ಬರ್ತದೆ ಸೆಕೆಂಡರಿ, ಆದರೆ ಕೂಡಿದ್ದಷ್ಟು ಚೆನ್ನಾಗಿರ್ತದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಅಂತ ಹೇಳ್ಕೊಳ್ಳೋಂಥ ನಾಯಕರು ಇವತ್ತು ಉಳಿದಿಲ್ಲ. ಸಿದ್ದರಾಮಯ್ಯರು ಹೋದ್ರಪ್ಪ ಅಂತಂದರೆ ಇವು ದೊಡ್ಡ ನಾಯಕ ಅಂದ್ರೆ ರಾಹುಲ್ ಗಾಂಧಿಯವರು ಹೊಸ ನಾಯಕರು ಹುಟ್ಟಾಗ್ತಾ ಇದ್ದಾರೆ. ಅವರು ಒಂದು ರೀತಿಯಿಂದ ಅವರು ಇವತ್ತು ಈ ದೇಶದ ಪ್ರಬಲ ನಾಯಕರಲ್ಲಿ ಒಬ್ಬರಾಗಿ ಪರಿಗಣಿತ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅನೇಕ ಪ್ಯಾರಾಸೈಟ್ಸ್ ಅಂತ ಕರಿತೀವಿ ನಾವು, ಅಂಥ ನಾಯಕರೆಲ್ಲ ಹೊರಗೆ ಹೋಗಿದ್ದಾರೆ. ಮತ್ತು ಈ ಬರೋದು ಹೊಸ ಪೀಳಿಗೆ. ಆ ಹೊಸ ಪೀಳಿಗೆಯಲ್ಲಿ ಇವರು ಸತೀಶ್ ಅವರು ಇವರು ತಪ್ಪೋ ಸೈಡ್ ಹಿಂದಿನ ಇತಿಹಾಸ ಎಲ್ಲರದು ಅದು ಹೇಳಿದ್ದಾರೆ. ಡಿ ಕೆ ಶಿ ಅವರು ಅದಾದ, ಇವ್ರದ್ದು ಅದಾದ, ಅದು ಬಿಟ್ಟು ಇವತ್ತು ಏನು ಮಾಡಲಿಕ್ಕೆ ಸಾಧ್ಯದ ಇಬ್ಬರಲ್ಲಿ ಅನ್ನೋಂಥದ್ದು. ಯಾರ ಮುಖ್ಯಮಂತ್ರಿ ಆದರೂ ಇಬ್ಬರು ಕಾಂಗ್ರೆಸ್ ನೆಲಗಟ್ಟಲ್ಲಿ ಜಾತ್ಯತೀತವಾಗಿ ಆಡಳಿತ ಮಾಡಬಹುದು ಅನ್ನೋದನ್ನು ಮಾತ್ರ ನಾವು ಮೊದಲಿಗೆ ಒಪ್ಬೋದು. ಬಟ್ ಅದನ್ನು ಬಿಟ್ಟು ಇನ್ನೂ ಅಷ್ಟು ಹೆಚ್ಚಿಗೆ ಮಾಡಬೇಕಾಗಿದೆ. ಸಪೋಸ್ ಏನಾದರೂ ಸತೀಶ್ ಅವರು ಇನ್ನೂ ದೊಡ್ಡ ನಾಯಕರಾಗಿ ಬೆಳಿಬೇಕಾಗಿದ್ದರೆ ಈಗಾಗಲೇ ಅವ್ರಿಗೆ ಗೊತ್ತದ, ಅವ್ರ ಲಿಮಿಟೇಷನ್ ಗೊತ್ತದ, ಅವ್ರ ಬುದ್ಧಿವಂತಿಕೆ ಗೊತ್ತದ, ಮತ್ತು ಬಡ ಸಮುದಾಯ ಬಿದ್ದ ಸಮುದಾಯದ ಬಗ್ಗೆ ತಿಳುವಳಿಕೆ ಸಾಕಷ್ಟು ಅದ. ಅವ್ರಿಗೇನಾದ್ರು ಮಾಡಬೇಕು ಅನ್ನೋ ಎಲ್ಲೋ ಒಂದು ಮೂಲೆಯಾಗ ಅದು ಇಲ್ಲ ಅಂತಲ್ಲ. ಅದೇ ಡಿ ಕೆ ಶಿ ಅವರೆಲ್ಲೂ ಅದ. ಹೀಗಾಗಿ ನಾವು ಒಂದು ಮಾತು ಹೇಳಿದ್ದೆ ನಿಮ್ಗೆ ಆರಂಭದಲ್ಲೇ, ಇಬ್ಬರಲ್ಲಿ ಸಮಾನ ಗುಣಗಳಿದ್ದಾವೆ. ಆದರೆ ಇವತ್ತಿನ ಪರಿಸ್ಥಿತಿ ಒಳಗೆ ಡಿ ಕೆ ಶಿ ಅವರು ಸ್ವಲ್ಪ ಎತ್ತರ ಸ್ಥಾನದಲ್ಲೇ ಮೋಸ್ಟ್ಲಿ ನೆಕ್ಸ್ಟ್ CM ಆಗ್ಬೋದೇನೋ ಅನ್ನುವಂಥ ಒಂದು ವಾತಾವರಣ ಅದ. ಬಟ್ ಅಷ್ಟು ಸುಲಭ ಅಲ್ಲ. ಯಾಕಂದರೆ ನಮ್ಮ ಸತೀಶ್ ಅವ್ರ ಜೊತೆಗೆ ಇಲ್ಲಿ ದೊಡ್ಡ ಒಂದು ಆಸರೆ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು. ಮತ್ತು ಸಿದ್ದರಾಮಯ್ಯನವ್ರಿಗೆ ಅವ್ರ ನಂತರದಲ್ಲೇ ಅವ್ರ ಮಗ ಬರುವಂಥದ್ದು ಏನೂ ಅವಕಾಶ ಇಲ್ಲ. ದೊಡ್ಡ ಮಗ ಅಂತ ಗೊತ್ತದ, ಪಾಪ ತೀರಿ ಹೋಗಿದ್ದಾರೆ. ಇನ್ನು ಎರಡನೇ ಮಗ ಅವ್ರಿಗೆ ಆಸಕ್ತಿ ಇಲ್ಲ ಇದರಲ್ಲೇ ಅಂತ ಅನ್ನಿಸ್ತದೆ. ಆದರೆ ಲಾಸ್ಟ್ ಮೂಮೆಂಟ್ದು ಏನೂ ಗೊತ್ತಿಲ್ಲ. ಬಟ್ ಅಂಥ ದೊಡ್ಡ ವ್ಯಕ್ತಿತ್ವ ಅವರಲ್ಲ ಯತೀಂದ್ರ ಅವರು ಅನ್ನೋದು ಅಷ್ಟು ಸ್ಪಷ್ಟ. ಹೀಗಾಗಿ ಸತೀಶ್ ಅವ್ರಿಗೆ ಒಂದಿಷ್ಟು ಅವಕಾಶಗಳಿದ್ದಾವೆ. ನಾವು ಇವತ್ತು ಹಿಂಗೆ ಹೇಳ್ಬೋದಲ್ಲ, 60-40, 60% ಡಿ ಕೆ ಶಿ ಅವ್ರಿಗಿದ್ರೆ 40% ಸತೀಶ್ ಅವ್ರಿಗದ ಅನ್ನುವಂಥದ್ದು. ಇದು ಬದಲಾಗ್ಬೋದು ದಿನ ಹೋದಂಗೆ ಆ ಮಾತು ಬೇರೆ. ಅದು ನಾವು ಇವತ್ತು ಹೇಳಬೇಕಾಗಿದ್ದೇನಪ್ಪ, ಇಬ್ಬರಲ್ಲಿ ಒಂದು ಹೇಳ್ಕೊಳ್ಬೇಕಾಗಿದ್ದೇನಪ್ಪ ಅಂದ್ರೆ ಇವತ್ತು ಮುಖ್ಯವಾಗಿ OBC ಮತ್ತು SC ST ಮತ್ತು ಮೈನಾರಿಟಿ ಇವು ಕೂಡಿದ್ರೆ ಇವತ್ತು 85% ಆಗ್ತಾರೆ ಅನ್ನೋದು ನಮಗೆ ನಿಮಗೆ ಗೊತ್ತಿದ್ದಂಥ ವಿಷಯ. ಈ 85% ಮನಸ್ಸನ್ನು ಯಾರು ಗೆಲ್ತಾರೆ, ಯಾರು ತಮ್ಮಗಳಿಗೆ ತೊಗೊಳ್ತಾರೆ ಅವರು ಲೀಡರ್ಶಿಪ್ ಆಗುವಂಥದ್ದು ಜಾಸ್ತಿ ಅದ. ಜೊತೆಗೆ ಇನ್ನೊಂದು ಕೂಡಿಸ್ಬೇಕಾಗಿದ್ದಿಲ್ಲ, ರೈತರ ಬೆಂಬಲವನ್ನು ಪಡೆಯೋದು ಭಾಳ ಮಹತ್ವದ. ರೈತರಲ್ಲಿ ಎಲ್ಲ ಕಮ್ಯುನಿಟಿಯವರು ಬರ್ತಾರೆ, OBC ಅವರು ಬರ್ತಾರೆ, ಮೇಲ್ವರ್ಗದವ್ರು ಬರ್ತಾರೆ, ಮೇಲ್ವರ್ಣೀಯರು ಬರ್ತಾರೆ, ಎಲ್ಲರೂ ಕುಟ್ಟಿರ್ತಾರೆ ಅವರು. ಆದರೂ ಅಲ್ಲಿಯೂ ಬಡತನದ ರೈತಾಪಿ ಲಾಸ್ತಲ್ಲಿದೆ. ಅದಕ್ಕೆ ರೈತರ ಮಾರ್ಕೆಟ್ ಬಗ್ಗೆ, ಅವ್ರಿಗೆ ನೀರಿನ ಬಗ್ಗೆ ಯಾರು ಹೆಚ್ಚು ಒತ್ತು ಕೊಡ್ತಾರೋ ಅವರಿದ್ದಂಥವ್ರು ನಾಯಕರಾಗೂ ಭಾಳ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಒಕ್ಕಲಿಗ ಸಮುದಾಯನೂ ಅಲ್ಲೇ ಶ್ರೀಮಂತ ಏನಲ್ಲ, ಅದು ಪ್ರಬಲ ಸಮುದಾಯ, ಒಕ್ಕಟ್ಟದ ಅವರು. ಮತ್ತು ಒಕ್ಕಲಿಗರು ಅವರು ಇಲ್ಲಿ ನಮ್ಮಲ್ಲಿ ಪಂಚಮಸಾಲಿ ಇದ್ದಂಗೆ ಅಲ್ಲಿ ಆ ಭಾಗದಲ್ಲಿದ್ದಾರೆ. ಅವರು ಸಹಿತ ರೈತರ ಪರವಾದಂಥ ಕಳ್ಕಳಿದ್ದಂಥ ಜನ ಇದ್ದಾರೆ. ಅದನ್ನು ಇವರು ನಮ್ಮ ಸದಸ್ಯರು ಅಳವಡಿಸ್ಕೊಂಡ ಮೊದಲದಾಗಿ ರೈತರಿಗೆ ಮಾರ್ಕೆಟ್ ಅವರಿಗೆ ಡೈರೆಕ್ಟಾಗಿ ಏನಪ್ಪ ದುಡ್ಡು ಸಿಗೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಪ್ರೈಸ್, ಮಿನಿಮಮ್ ಪ್ರೈಸ್, ಸಪೋರ್ಟಿಂಗ್ ಪ್ರೈಸ್ ಕಾನೂನು ಮಾಡುವಂಥ ಕೆಲಸವನ್ನು ಯಾರು ಹೊತ್ತು ಕೊಟ್ಟು ಮಾಡ್ತಾರೋ, ಯಾರು ಹೆಚ್ಚು ಪ್ರಚಾರ ಮಾಡ್ತಾರೋ ಅವ್ರಿಗೆ ಅನುಕೂಲ ಅದಾವೆ. ಯಾಕಂದರೆ ಸಿದ್ದರಾಮಯ್ಯರಂತ ಈಗಾಗಲೇ ಈ ಒಂದು ಸಮಾಜವಾದ ನೆಲಗಟ್ಟಿನಲ್ಲಿ ಒಬ್ಬ ನಾಯಕರಾಗಿದ್ದಾರೆ. ಆದರೂ ಹೆಚ್ಚು ಅನುಕೂಲ ಸತೀಶ್ ಅವ್ರಿಗೆ ಅದ. ಸತೀಶ್ ಅವರು ಅದನ್ನು ಯಾವ ರೀತಿ ಮಾಡ್ತಾರೆ ಏನು ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದ್ರೆ ಅವ್ರಿಗೆ ತಿಳಿಸಿಕೊಳ್ಳುವಂಥದ್ದು ಏನಿಲ್ಲ, ಎಲ್ಲ ಬಲ್ಲವರಿದ್ದಾರೆ ಅಂತ ಅನ್ನಿಸ್ತದೆ. ಇತ್ತೀಚೆಗೆ ಭಾಳಷ್ಟು ಪರಿವರ್ತನೆಗಳು ಅವ್ರಿಗೆ ಕಾಣ್ತಾ ಇದ್ದಾವೆ. ಹೀಗಾಗಿ ಒಟ್ಟಾರೆಯಾಗಿ ರೈತರನ್ನು ಯಾರು ಇದು ಮಾಡ್ಕೊಳ್ತಾರೆ, ಇಬ್ಬರು ಸಮಾನದಾರ. ಈ ಹೇಳಿದ 60-40 ಅದ. ಅದರಲ್ಲಿ ಯಾರು ರೈತರನ್ನು ಇನ್ನಷ್ಟು ತಮ್ಮ ಒಂದು ವಿಶ್ವಾಸ ತೆಗೆದುಕೊಂಡ, ಜೊತೆಗೆ ಅವ್ರಿಗೆ ಗೋಡಾವನ್ಗಳು ಭಾಳ ಸಲ ಹೇಳ್ತಾ ಇದ್ದೀನಿ ಮಾತ್ರ, ಪ್ರತಿ ಪಂಚಾಯತ್ ಒಂದು ಗೋಡಾವನ್ ಅಷ್ಟು ಮಾಡಿಸಿದಪ್ಪ ಅಂತಂದರೆ ಸಹಜವಾಗಿನ ರೈತರಿಗೆ ಬೆಳೆದು ಬೆಳೆ ಇಟ್ಕೊಳ್ಳಿಕ್ಕೆ ಆಗ್ತದೆ, ತನಗೆ ಬೇಕಾದ ಮಾರ್ಕೊಳ್ಳೋಂಗೆ ಆಗ್ತದೆ. ಮತ್ತು ಅದು ನೀವು ಹೇಳೋದು ಕೇಳಿದ್ರೆ ಸಹಜವಾಗಿ ಗ್ರಾಮಗಳನ್ನು ಏನಾಗಿಬಿಡ್ತಾವಪ್ಪ, ಗ್ರಾಮ ಪಂಚಾಯತ್ಗಳನ್ನು ಮಾರ್ಕೆಟ್ ಆಗ್ತಾವೆ, ಹಳ್ಳಿಗೆ ಬಂದು ತೊಗೊಂಡು ಹೋಗ್ತಾರೆ. ರೋಡ್ ಮಾಡಿಸೋ ಅಷ್ಟೇ ಕೆಲಸ, ಅದರಲ್ಲಿ 40% ಸಿಗ್ತದೆ. ಅದನ್ನು ಕೂಡ ಯಾರಾದ್ರೂ ಮಾಡ್ತಿದ್ದ ರೋಡದ್ದು ಅನುಕೂಲಗಳಿಗೆ ಸಾಕಷ್ಟಾಗಿದ್ದಾವೆ. ಇನ್ನೂ ಅಷ್ಟು ಮಾಡಿದರೆ ನಿಶ್ಚಿತವಾಗಿಯೂ ಈ ದೇಶ ಕಂಡಂಥ ಒಂದು ಒಳ್ಳೆಯ ನಾಯಕರಲ್ಲೇ ಇವರು ಆಗ್ಬೋದು. ಇಬ್ಬರಲ್ಲೂ ಅಂಥ ಒಂದು ವ್ಯಕ್ತಿತ್ವ ಅದ. ಮತ್ತು ಈಗ ಇವರ ವ್ಯಕ್ತಿತ್ವ ಬೆಳೆಸಬೇಕಾಗಿದೆ. ಇನ್ನುಳಿದವ್ರು ಯಾರು ಕಾಣ್ತಾ ಇಲ್ಲ. ಯಾಕಂದರೆ ಇವತ್ತು ಕೇವಲ ನಾವು ಭಾಳ ಪ್ರಾಮಾಣಿಕದನಿ, ಭಾಳ ಒಳ್ಳೆಯವದನಿ ಅಂದರೂ ಸಹ ಯಾರು ಮಾತಾಡಿಸೋದಿಲ್ಲ. ಯಾಕಂದ್ರೆ ಹಂಗೆ ನೋಡಿದ್ರೆ ಹಿರೇಮಠರು ಆಗಬೇಕಾಗಿತ್ತಿಲ್ಲ, SR ಹಿರೇಮಠರಂಥವ್ರು, ಮುಂದೆ ದೇವನವ್ರು, ಮಹಾದೇವನಂಥವ್ರು, ಇವರೆಲ್ಲ ಇವತ್ತು ನಾಯಕ ಆಗಬೇಕಾಗಿತ್ತು. ಜನ ಅವ್ರನ್ನ ಆಯ್ಕೆ ಮಾಡ್ತಾ ಇಲ್ಲ. ಇದ್ದಾಗ ಹಾಗಾದ್ರೆ ಇದ್ದಿದ್ರೊಳಗೆ ಒಳ್ಳೆಯವರು ಯಾರಪ್ಪ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಅಂಥ ಸಂದರ್ಭ ಬಂದಾಗ ಸಹಜವಾಗಿ ನಮ್ಮ ಕೈಲಿ ಕಾಣುತ್ತಿರುವಂಥ ವ್ಯಕ್ತಿಗಳು ಇವರು. ಮತ್ತು ರಾಜನವ್ರಿಗೆ ವಯಸ್ಸಾಗಿದೆ. ಮುಂದೆ ನಂತರ ಪರಮೇಶ್ವರ್ ಅವ್ರಿಗೂ ನಿಧಾನಕ್ಕೆ ವಯಸ್ಸು ಸಾಗ್ತಾ ಇದೆ. ದಲಿತರ ವಿಷಯ ಬಂದಾಗ ಅವ್ರದ್ದು ಆಗ್ಬೋದು. ಮತ್ತು ಪ್ರಿಯಾಂಕರಿಗೂ ಈಗ ಮೇಲೆ ಎದ್ದು ಬರ್ತಾ ಇದ್ದಾರೆ, ಸಾಧ್ಯತೆಗಳು ಇದ್ದಾವೆ. ಏನೂ ಇರಲಿ,
ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಇವರಿಬ್ಬರ ಕಾಂಪಿಟೇಷನ್ ಬೀಳುವಂಥ ಗ್ಯಾರಂಟಿ. ಆ ದಿಶೆಯಲ್ಲೇ ಇವ್ರು ಇನ್ನಷ್ಟು ಏನೇನು ಮಾಡ್ಬೋದು, ಏನು ಮಾಡಲಿಕ್ಕೆ ಸಾಧ್ಯ ಜನರ ಸಮೀಪ ಹೋಗೋದಕ್ಕನ್ನ ನಮ್ಗೆ ಅನಿಸಿದ ಕೆಲವು ಮಾತಾಡಿದ್ದೀವಿ. ಈ ದಿಶೆಯಲ್ಲೇ ಸತೀಶ್ ಅವರಾಗಲಿ ಡಿ ಕೆ ಶಿ ಅವರಾಗಲಿ ಮಾಡಿದ್ರೆ ಒಳ್ಳೆಯದು. ಮತ್ತು ಇಬ್ಬರು ಸಮಾನವಾಗಿ ಹೇಳಿದ್ದೀನಿ. ಈಗಾಗಲೇ RSS ಅಂತ ಸಂಘಟನೆಯವ್ರಿಗೆ ಬೆಂಬಲ ಇಲ್ಲ, ಬಟ್ ಅದ್ರ ವಿರೋಧಿ ಅನ್ನೋದು ಮಾತ್ರ ಅಷ್ಟು ಸತ್ಯ. ಆ ದಿಶೆಯಲ್ಲಿ ಏನಾದ್ರು ಆಗ್ತದೆ ನೋಡೋಣ. ಸಂಘಟನೆಕಾರರು ಹೋದಾರ, ಜನರಿಗೆ ಹೋಗ್ತಾ ಇದ್ದಾರೆ. ಸತೀಶ್ ಅವ್ರು ಮಾತಾಡಿದ ಜನರಿಗೆ ಹೋಗ್ತಾ ಇದ್ದಾರೆ. ಡಿ ಕೆ ಶಿ ಅವ್ರು ಮಾತಾಡಿ ಜನರಿಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯಾರಾದರೂ ಸಹಿತ ಈ ಕೆಲಸ ಮಾಡಿದರೆ ಮುಂದಿನ ಮುಖ್ಯಮಂತ್ರಿ ಒಳ್ಳೆಯ ಕೆಲಸಗಳು ಜನರ ಸಲ ಮಾಡ್ಬೋದೇನೋ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ಅದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಅದನ್ನು ನಿಲ್ಲಿಸಬೇಡ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.